ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ದೀಪು ಮಾತಾಡ್ತಿದ್ದು. ಈ ವಿಡಿಯೋ ನಮ್ಮ ಕಬ್ಬು ಬೆಳೆಗಾರರಿಗೆ ಇದೇನು ಕಾಣಾಗತ್ತಲ್ಲ, ಇದು ಮೆಟ್ರೈಸಮ್ ಅನಿಸೋಪೆಲಿಯಾ ಅಂತೇಳಿ ಜೈವಿಕ ಕೀಟನಾಶಕ. ಅತ್ಯಂತ ಸಮರ್ಪಕವಾಗಿ ಗೊನ್ನೆ ಹುಳನ್ನು ನಿಯಂತ್ರಣ ಮಾಡ್ತೈತಿ. ಅದಕ್ಕೋಸ್ಕರ ನಾವು ಈಗಾಗಲೇ ಕ್ಲೋರಿಪರಿಪಾಸು ಪಿಪ್ರೋನಿಲ್ ಬಿಟ್ಟಿರೋದ್ರಿಂದ ನಾವು ಎಕರೆಗೆ 1 kg ಅಷ್ಟೇ ಇದನ್ನು ಶಿಫಾರಸು ಮಾಡಕತ್ತೇವೆ. ಅದನ್ನು 50 kg ಉಸುಕಿನೊಂದಿಗೆ ಬೆರೆಸಿ ಕಬ್ಬಿನ ಹೊಲಕ್ಕೆ ಉಗ್ಗಾಕತ್ತೇವೆ ಲೇಬರ್ ತೊಗೊಂಡು. ಇದೇನು ಕೆಲಸ ಮಾಡ್ತೈತೆ ಅಂದ್ರೆ ಗೊನ್ನೆ ಹುಳಿನ ಮೇಲೆ ಫಂಗಸ್, ಹಸಿರು ಕಲರ್ ಫಂಗಸ್ ಬೆಳೆದು ಅದನ್ನು ಜೈವಿಕವಾಗಿ ಕೊಲ್ತೈತಿ. ಇದರಿಂದ ಯಾವುದೇ ಸೈಡ್ ಎಫೆಕ್ಟ್ ಇಲ್ಲ. ಆಮೇಲೆ ಇದು ಕೆಲಸ ಮಾಡ್ಬೇಕಂದ್ರೆ ಮುಖ್ಯವಾಗಿ ಹೊಲದಲ್ಲಿ ಹಸಿ ಇರಬೇಕು. ಆಮೇಲೆ ತೇವಾಂಶ ಭರಿತ ಗಾಳಿ ಇರಬೇಕು. ಬಿಸಿಲಿನಾಗ ಇದನ್ನು ಯೂಸ್ ಮಾಡೋಕ್ಕೆ ಹೋಗ್ಬಾರ್ದು. ಒಂದೇಳೆ ಬಿಸಿಲು ಇತ್ತಂದ್ರೆ ಬೆಳಗ್ಗೆ ಮುಂಜಾನೆ ಸಮಯ ಅಥವಾ ಸಾಯಂಕಾಲ ಸಮಯದಲ್ಲಿ ಇದನ್ನು ಯೂಸ್ ಮಾಡಬೇಕು. ಆಮೇಲೆ ಉಗ್ಗಿದ ಮೇಲೆ ಕಡ್ಡಾಯವಾಗಿ ನೀರನ್ನು ಹಾಯಿಸಲೇಬೇಕು. ಆ ಥರ ಮಾಡಿದ್ದೇ ಆದರೆ ಇದ್ರದ್ದು ಏನು ಫಂಗಸ್ ಅದಾವಲ್ಲ, ಬ್ಯಾಕ್ಟೀರಿಯಾಗಳು ಮಲ್ಟಿಪಲ್ ಆಗೋಕ್ಕೆ ಜಾಸ್ತಿ ಯೂಸ್ ಆಕತಿ. ತೇವಾಂಶ ಇದ್ದಷ್ಟು ಇವು ಮಲ್ಟಿಪಲ್ ಜಾಸ್ತಿ ಆಗ್ತವೆ. ಇದರಿಂದ ಸಮರ್ಪಕವಾಗಿ ಗೊನ್ನೆ ಹುಳವನ್ನು ನಿವಾರಣೆ ಮಾಡ್ಬೋದು. ಮಿಕ್ಸ್ ಮಾಡೋ ಹೊತ್ನಾಗ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಈ ಸಿಮೆಂಟ್ ಕಲಿಸ್ತಾರಲ್ಲ ಆ ಥರ ಉಸುಗಿನೊಂದಿಗೆ ಈ ಪೌಡ್ರನ್ನು ಇಲ್ಲಿ ನೋಡ್ತಿರ್ಬೋದು ಹೆಂಗೆ ಮಾಡಕತ್ತೇವೆ ನಾವು. ಈ ಥರ ಮಿಕ್ಸ್ ಮಾಡಿ ಹೊಲಗಳಿಗೆ ಗಿಡದ ಬಡ್ಡಿಗೆ ಚೆಲ್ಲೋದ್ರಿಂದ ಗೊನ್ನೆ ಹುಳವನ್ನು ಸಮರ್ಪಕವಾಗಿ ನಾವು ಹತೋಟಿಗೆ ತರ್ಬೋದು. ಇಲ್ಲಿ ನೋಡ್ಬೋದು, ಈ ಕಬ್ಬಿಗೆ ನಾವು ಇವು ಉಗ್ಗಾಕತ್ತೇವೆ. ನಮ್ಮ ಲೇಬರ್ಗೆ ಹುಡಿಗೆ ಹಾಕೇವಿ ಗೊಬ್ಬರನ. ಉಸಿನೊಂದಿಗೆ ಮಿಕ್ಸ್ ಮಾಡಿದ ಪೌಡ್ರ್ ನೋಡಿಲ್ಲಿ ಈ ಥರ ಕಟ್ಕೊಂಡಾರ. ಅವರಿಗೆ ಈ ಥರ ಹಾಕಿ ಕಳಿಸಿ ಪ್ರತಿ ಸಾಲಿಗೂ ಉಕ್ಕೊಂತ ಹೊಂಟಾರ. ಈ ವಿಡಿಯೋ ಇಷ್ಟ ಆಗಿದ್ರೆ ಫಾಲೋ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಹಾಯ್ ಹಲೋ ನಮಸ್ಕಾರ ರೀ. ನಾನು ನಿಮ್ಮ ಪ್ರೀತಿಯ ದೀಪು ಮಾತಾಡತ್ತಿದ್ದು. ನಾವು ನಿನ್ನ ಮಾಡಿದ ಕೆಲಸನ ಮತ್ತೆ ಮಾಡಕತ್ತೇವೆ. ಸೇಮ್ ಪ್ರೊಸೆಸ್ಸು. 50 kg ಉಸುಗು, 1 kg ಮೆಟ್ರೈಸಮ್ ಅನಿಸೋಪೆಲಿಯಾ 1 ಎಕರೆಗೆ. ಇದ್ರದ್ದು ಕಂಟೆಂಟ್ ಏನಪ್ಪ ಅಂದ್ರೆ 1 ಗ್ರಾಮ್ ಮೆಟ್ರೈಸಮ್ ಅನಿಸೋಪೆಲಿಯಾ ಪೌಡ್ರ್ ಒಳಗೆ 10 ಕೋಟಿ ಜೀವಂತ ಸೂಕ್ಷ್ಮ ಜೀವಿಗಳಿರ್ತಾವೆ. ಇದರಿಂದ ನಾವಾಗಿನ ಗೊನ್ನೆ ಹುಳ ಮೇಲೆ ಪರಿಣಾಮಕಾರಿ ಪ್ರಭಾವ ಬೀರಿ ಹತೋಟಿ ಮಾಡ್ತಾವೆ. ಯಾವುದೇ ಕಾರಣಕ್ಕೂ ಕೆಮಿಕಲನ್ನು ಬಳಸ್ಬಾರ್ದು. ಇದ್ರ ಜೊತೆಗೆ 7 ದಿನ ಹಿಂದೆ ಬಳಸಿರ್ಬೇಕು. ಆಮೇಲೆ 7 ದಿನ ಆದಮೇಲೆ ಬಳಸ್ಬೇಕು. ಗೊಬ್ಬರ ಆಗಲಿ ಏನಾರಾಗಲಿ, ಇನ್ಸೆಕ್ಟಿಸೈಡ್ ಆಗಲಿ, ಅಂದಾಗಲೇ ಮಾತ್ರ ರಿಸಲ್ಟ್ ಬರ್ತೈತಿ. ಇನ್ ಕೇಸ್ ಬಳಸಿದ್ರೆ ಅಂದರೆ ಎಲ್ಲ ಜೀವಿಗಳು ಸತ್ಬಿಡ್ತಾವೆ, ನಮಗೆ ರಿಸಲ್ಟ್ ಸಿಗೋಂಗಿಲ್ಲ. ಆಮೇಲೆ ಇದನ್ನು ಬಳಸುವಾಗ ತೇವಾಂಶ ಇರಬೇಕು. ಮಳೆ ಬರುವ ಟೈಮಲ್ಲಿ ಬಳಸಿದ್ರೆ ಒಳ್ಳೆ ರಿಸಲ್ಟ್ ಪಡ್ಕೋಬೋದು. ಒಳ್ಳೆ ಉತ್ತಮವಾಗಿ ಎಲ್ಲ ಕಡೆ ಸ್ಪ್ರೆಡ್ ಆಗೋ ಥರ ನಾವು ಚೆಲ್ಲಬೇಕು ಹೊಲದ ತುಂಬ, ಅಂದ್ರೆ ಮಾತ್ರ ರಿಸಲ್ಟ್ ಬರ್ತೈತಿ. ಇದೇ ಥರ ವಿಡಿಯೋಗಳು ಬೇಕಾದಲ್ಲಿ ಫಾಲೋ ಮಾಡಿ, ಲೈಕ್ ಮಾಡಿ. ಏನಾದರೂ ಇದ್ದರೆ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಎಲ್ಲರಿಗೂ. ಎಲ್ಲ ರೈತರು ಒಳ್ಳೆ